ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು AMC ಕುಕ್ವೇರ್ ಅವ್ರದ್ದು ತುಂಬ ವೀಡಿಯೋಸ್ ನೋಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರ ಹೆಲ್ತಿ ಕುಕ್ಕಿಂಗ್ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಡೆಮೋ ಕೇಳಿದ್ದೆ, ಅವ್ರು ಇವತ್ತು ಬಂದಿದ್ದರು. ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅನಿಸ್ತಿತ್ತು. ಸೊ ಬನ್ನಿ, ಅವ್ರು ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಸೊ ಇದು AMC ಫಿಲಾಸಫಿ ಬಂದು ಈಟ್ ಬೆಟರ್ ಲಿವ್ ಬೆಟರ್ ಅಂತ. ಒಳ್ಳೆ ಆಹಾರ ತೊಗೋಬೇಕು, ಚೆನ್ನಾಗಿರಬೇಕು ಅಂತಲೇ ಕಾನ್ಸೆಪ್ಟು. ಸೊ ಇದರಿಂದ ಬೆನಿಫಿಟ್ ಏನಂತ ಹೇಳಿದರೆ, ಈಗ ನಾವು ದಿನ ತಿಂತಾ ಇರೋ ಫುಡ್ಡಲ್ಲಿ ಹೆಲ್ತ್ ನೋಡೋಕೆ ಹೋದರೆ ಟೇಸ್ಟ್ ಸಿಕ್ಕಲ್ಲ, ಟೇಸ್ಟ್ ನೋಡೋಕೆ ಹೋದರೆ ಹೆಲ್ತ್ ಸಿಕ್ಕಲ್ಲ ಅಲ್ವಾ. ಇಲ್ಲಿ ಹೆಲ್ತು ಮತ್ತು ಟೇಸ್ಟ್ ಎರಡನ್ನೂ ತೊಗೊಳ್ಬೋದು, ಜೊತೆಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು. ಸೊ ಮಲ್ಟಿಪರ್ಪಸ್ ಅಂತ ಹೇಳುವಾಗ ನಾರ್ಮಲಾಗಿ ನಾವು ಒಂದೊಂದಕ್ಕೆ ಒಂದೊಂದು ಅಂತ ತುಂಬ ಯೂಸ್ ಇಟ್ಕೊಂಡಿರ್ತೀವಿ. ಅನ್ನ ಮಾಡೋದಕ್ಕೆ ಒಂದು, ಸಾಂಬಾರು ಮಾಡೋಕ್ಕೆ ಒಂದು, ಹಾಲು ಕಾಯಿಸೋದಕ್ಕೆ ಒಂದು, ಡೀಪ್ ಫ್ರೈ ಮಾಡೋಕ್ಕೆ ಒಂದು, ದೋಸೆ ಚಪಾತಿಗೆ ಒಂದು ಅಂತ ತುಂಬ ಇರುತ್ತೆ. ಇಲ್ಲಿ ನಮಗೆ 1 or 2 ಸೆಟ್ಸ್ ಇದ್ದರೆ ಸಾಕು. ಅನ್ನ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಸಾಂಬಾರು ಮಾಡಿರೋದ್ರಲ್ಲೇ ಹಾಲು ಕಾಯಿಸ್ಕೋಬೋದು, ಆಲೂಗಡ್ಡೆ ಬದಲಿಲ್ಲ, ಡೀಪ್ ಫ್ರೈ ಮಾಡ್ಬೋದು, ದೋಸೆ ಚಪಾತಿ ಮಾಡ್ಬೋದು, ಜೊತೆಗೆ ಬೇಕಿಂಗ್ ಐಟಮ್ ಕೇಕು, ಬಿಸ್ಕೆಟು, ಪಿಜ್ಜಾ ಎಲ್ಲ ನಮಗೆ ಯೂನಿಟ್ಸಿಂದ ಗ್ಯಾಸಲ್ಲೇ ಮಾಡ್ಬೋದು. ಸೊ ಇದರಿಂದ ಟೈಮ್ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ, ಎನರ್ಜಿನೂ ಸೇವ್ ಆಗುತ್ತೆ. ಆಲ್ಫಾ ಮೆಟಲ್ ಕ್ರಾಫ್ಟ್ ಕಾರ್ಪೊರೇಷನ್ ಅಂತ, ಇದು ಫೌಂಡೆಡ್ ಇನ್ ಜರ್ಮನ್. ಇದು 62 ವರ್ಷದಿಂದ 40 ದೇಶಗಳಲ್ಲಿ ಆಲ್ರೆಡಿ ನಡೀತಾ ಇದೆ. ಸೊ ನಮ್ಮ ಇಂಡಿಯಾಗೆ ಬಂದು 27 ಇಯರ್ಸ್ ಆಗಿದೆ. ಸೊ ಈ ಥರ ಇದ್ರೂ 1.5 crore ಜನ ಆಲ್ರೆಡಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಸೊ ನಾವು ನಮ್ಮ ಮನೇಲಿ 27 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ. ನಾವಿವಾಗ ದಿನ ಕುಕ್ ಮಾಡುವಾಗ ಉಪ್ಪು ಖಾರ ಆಯಿಲ್ ಏನಾದರೂ ನಾವು ಕಮ್ಮಿ ಹಾಕಿ ಕುಕ್ ಮಾಡುವಾಗ ನಮಗೆ ತಿನ್ನೋಕ್ಕೆ ಟೇಸ್ಟ್ ಸಿಕ್ಕುತ್ತಾ? ಸೊ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಬಂದರೆ ಹಾರ್ಟ್ ಡಿಸೀಸು, ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು, ಡಯಾಬಿಟೀಸು, ಒಬೆಸಿಟಿ ಇದೆಲ್ಲ ಚಾನ್ಸ್ ಇರುತ್ತೆ. ಸೊ ಇದು ಸ್ವಲ್ಪ ವ್ಯತ್ಯಾಸ ಆಗುವಾಗ ನಾವು ಮೆಡಿಕಲ್ಗೆ ಹೋಗ್ತೀವಿ. ಮೆಡಿಕಲ್ ಏನು ಹೇಳ್ತಾರೆ, ಲೆಸ್ ಆಯಿಲ್, ಲೆಸ್ ಶುಗರ್ ಅಂತಾರೆ. ಫ್ರೆಶ್ ವೆಜಿಟೇಬಲ್ಸ್ನ ಜೆಂಟ್ಲಿ ಕುಕ್ ಮಾಡಿ ಅಂತಾರೆ. ಸೊ ಜೆಂಟ್ಲಿ ಕುಕ್ ಅಂದರೆ ಕಮ್ಮಿ ಊರಿಂದ ಅಡುಗೆ ಮಾಡಿ. ನಾವು ನಾರ್ಮಲ್ ಕುಕ್ ಮಾಡೋ ಯೂನಿಟ್ ಸಿಕ್ಬಿಟ್ಟು ಕಮ್ಮಿ ಊರಿನಲ್ಲಿ ಮಾಡೋಕ್ಕಾಗುತ್ತಾ? ಲೇಟ್ ಆಗುತ್ತೆ. ಇಲ್ಲಿ ನಾವು ಅನ್ನ ಮಾಡಲಿ, ಸಾಂಬಾರು ಮಾಡಲಿ, ಬೇಕಿಂಗ್ ಐಟಮು, ನಾನ್ ವೆಜ್ಜು ಏನು ಮಾಡಿದ್ರು ಸಿಮ್ ಫ್ಲೇಮು, ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಆಗುತ್ತೆ. ನಾವು ಯಾವಾಗ ಸಿಮ್ಮಲ್ಲಿ ಮೀಡಿಯಮಲ್ಲಿ ಕುಕ್ ಮಾಡ್ತೀವೋ ವಿಟಮಿನ್ಸು ಮಿನರಲ್ಸು ರಿಟೇನ್ ಆಗುತ್ತೆ. ಸೊ ಕುಕ್ಕಿಂಗ್ ಆದಮೇಲೂ ರಾನಲ್ಲಿ ಹೆಂಗಿರುತ್ತೋ ಹಾಗೇ ಇರುತ್ತೆ. ಕಲರ್ ಚೇಂಜ್ ಆಗೋಲ್ಲ, ಕ್ವಾಂಟಿಟಿನೂ ಕಮ್ಮಿ ಆಗಲ್ಲ. ಸೊ ಸೊಪ್ಪಲ್ಲಿ ನಮಗೆ 1+3 ಅಷ್ಟು ವಿಟಮಿನ್ ಸಿಗ್ತಾ ಇರುತ್ತೆ. ವೆಜಿಟೇಬಲ್ಸಲ್ಲಿ 1+4 ಅಷ್ಟು ಮಿನರಲ್ ಸಿಗ್ತಾ ಇರುತ್ತೆ. ಇದೆಲ್ಲ ನಮಗೆ ಸೈಂಟಿಸ್ಟ್ ಎಲ್ಲ ಸ್ಟಡೀಸ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿ ಬಿಟ್ಟಿರ್ತಾರೆ. ಸೊ ನೋಡಿದರೆ ನೀವೇನಾದರೂ ವಿಡಿಯೋದಲ್ಲಿ ನೋಡಿದ್ರೆ ಲೈವ್ ನೋಡಿಲ್ಲ. ಹೆವಿ ಆಗಿದೆ. ಫಿಸಿಕಲ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರೋದು. ಸೊ ಇದು ನಾನ್ ರಸ್ಟ್, ನಾನ್ ರಿಯಾಕ್ಷನ್, ನಾನ್ ಪೋರಸ್ ಅಂತ ಹೇಳ್ಬಿಟ್ಟು. ಮತ್ತು ಈ ಪ್ರಾಡಕ್ಟ್ 30 years ಒಳಗಡೆ ಅಂತೇಳಿ ಒಂದು ಪೇಟೆಂಟ್ ಆಗಿದೆ. ಏನೇ ಆದರೂ 30 years ರಿಪ್ಲೇಸ್ಮೆಂಟ್ ಸಿಗುತ್ತೆ. ಜೊತೆಗೆ ನಾವು ಇಲ್ಲಿ ತೊಗೊಂಡ್ರೆ ಇಲ್ಲೇ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತಿಲ್ಲ. ಆಲ್ ಓವರ್ ವರ್ಲ್ಡ್ ಇದೆ. 92 ಬ್ರಾಂಚಸ್ ಇದ್ದಾವೆ. ಸೊ ಎಲ್ಲೋಗಿ ತೋರಿಸಿದ್ರೆ AMC ಅನ್ನೋದು ಒಂದೇ. ಮತ್ತು ಇದು ಬಂದು ಸೆನ್ಸಿಯೋಥೆರಮ್ ಅಂತ. ಯಾವ ಥರ ಕುಕ್ ಆಗ್ತಾ ಇದೆ ಅಂತ ನಮಗೆ ಸೆನ್ಸಿಯೋಥೆರಮಿಂದ ಈ ವಿಷಿಯೋಥೆರಮಿಂದ ಗೊತ್ತಾಗುತ್ತೆ. ಸೊ ಹೀಟ್ ಆಗ್ತಿದ್ದಂಗೆ ರೆಡ್ ಮಾರ್ಕು ಪಾಸ್ ಆಗ್ತಾ ಬರುತ್ತೆ. ಇಲ್ಲಿ 3 ವಿಂಡೋಸ್ ಇದೆ. ರೋಸ್ಟಿಂಗ್ ವಿಂಡೋ, ವೆಜಿಟೇಬಲ್ಸ್ ವಿಂಡೋ, ಸ್ಟಾಪ್ ವಿಂಡೋ. ಸೊ ಫಸ್ಟ್ ವಿಂಡೋಗೆ ಬಂದಿದೆ ಅಂದರೆ ಅಡುಗೆ ಮಾಡೋಕ್ಕೆ ರೆಡಿ ಇದೆ ಅಂತ. ಈ ಕ್ಯಾರೆಟ್ ಹತ್ರ ಬಂದಿದೆ ಅಂದರೆ ಯಾವುದೇ ಥರ ತರಕಾರಿಗಳು ವಿತೌಟ್ ವಾಟರ್ ಕುಕ್ ಆಗುತ್ತೆ. ಸೊ ಫುಲ್ ಬಂದಿದೆ ಅಂದರೆ ನಾವು ಮಾಡೋ ಅಡುಗೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಟೆಂಪ್ರೇಚರ್ ಕಂಟ್ರೋಲ್ ಸಿಸ್ಟಮಿಂದ ಕುಕ್ ಆಗುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಟೆಂಪ್ರೇಚರ್ ಬೇಕು ಅದ್ರ ಪ್ರಕಾರ ಕುಕ್ ಆಗುತ್ತೆ. ಮತ್ತು ಈ ಆಡಿಯೋ ಥರನ ನಾವು ಇದಕ್ಕೆ ಹಾಕಿದರೆ ಬೀಪ್ ಸೌಂಡ್ ಬರುತ್ತೆ. ನಿಮಗೆ ವೆಜಿಟೇಬಲ್ಸ್ ವಿಂಡೋ ಬೇಕಾ, ರೋಸ್ಟಿಂಗ್ ವಿಂಡೋ ಬೇಕಾ, ಮಿನಿಟು ಸೆಟ್ ಮಾಡ್ಕೋಬೋದು. ನಾರ್ಮಲ್ ಕುಕ್ ಮಾಡೋ ಯೂನಿಟ್ಸ್ ಎಲ್ಲ ನಿಮಗೆ 180-200 degrees. ಇಲ್ಲಿ 10 minutes ತೋರಿಸ್ತಾ ಇದೆ. ಯಾವುದೇ ಅಡುಗೆಗೆ 10 minutes ಬೇಡ. 5 to 6 minutesಲ್ಲಿ ನಿಮಗೆ ರಾಜ್ಮಾ ಆಗ್ಬೋದು, ಉಳ್ಳಿಕಾಳು ಆಗ್ಬೋದು, ಮಟನ್ ಆಗ್ಬೋದು ಆಗುತ್ತೆ. 6 minutes 6-7 minutes ಕಂಪ್ಲೀಟ್ ಆಗುತ್ತೆ. ಬೀಪ್ ಆಗುತ್ತೆ, ಅವಾಗ ಆಫ್ ಮಾಡ್ಕೋಬೋದು. ಜೊತೆಗೆ ಇದು ಇನ್ನೊಂದು ಅಂತ ಹೇಳಿದ್ರೆ, ನಾವು ಫೋನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಾನು ಇಲ್ಲೇನು ಆಪ್ರೇಟ್ ಮಾಡಿದೆ ಫೋನಲ್ಲೂ ಆಪ್ರೇಟ್ ಮಾಡ್ತೀನಿ. ಆ ಆಪ್ಷನ್ಸ್ ಗೊತ್ತಾಗುತ್ತೆ. ನೀವು ಪಕ್ಕ ಸ್ಟವಿಂದ ಹೀಟ್ ಆದರೂ ನಾವು ಇಟ್ಕೊಂಡಿದ್ದ ತಕ್ಷಣ ನಮ್ಮ ಬಾಡಿ ಟೆಂಪ್ರೇಚರ್ಗೆ ಇದು ಕೂಲ್ ಆಗುತ್ತೆ. ಮತ್ತು ಇದು ಬಿಸಿ ಆಗೋಲ್ಲ, ನಾವು ಹಂಗೆ ಯೂಸ್ ಮಾಡ್ಬೋದು. ಮತ್ತು 1ರಿಂದ 1ಕ್ಕೆ ನೀವು ಎಷ್ಟು ಚಿಕ್ಕ ಬಾಟ್ಲಾದ್ರೂ ಈಸಿಯಾಗಿ ಪೋರ್ ಮಾಡ್ಬೋದು. ಇಬ್ಬರು ನೀಟಾಗಿ ಮಾಡಿರ್ತಾರೆ. ಮತ್ತು ಇದರಲ್ಲಿ ಯಾವುದೇ ಗ್ಯಾಸ್ಕೆಟ್, ವಾಷರ್ ಏನಿಲ್ಲ, ಬರ್ಸ್ಟ್ ಆಗುತ್ತೆ ಅಂತ ಭಯ ಇಲ್ಲ. ಮಧ್ಯೆ ತೆಗೆದು ನೋಡ್ಬೋದು. ಸೊ ಮಧ್ಯೆ ತೆಗೆದಾಗ ಈ ಮಿಶ್ರ ಎಲ್ಲಿಡಬೇಕು ಅಂತ ಕಿಚನಲ್ಲಿ ಜಾಗ ಹುಡುಕ್ತೀವಲ್ವ, ಅವಾಗ ನಾವು ಇದರಲ್ಲೇ ಈ ಕಡೆನಾದ್ರೂ ಈ ಥರ ಇಟ್ಕೋಬೋದು, ಈ ಕಡೆನಾದ್ರೂ ಈ ಥರ ಇಟ್ಕೋಬೋದು. ಮತ್ತು ಇದರಲ್ಲಿ ನೀವೇನೇ ಕುಕ್ ಮಾಡಿ 2-3 hours ಬಿಸಿ ಇರುತ್ತೆ. ಅಷ್ಟು ಬಿಸಿ ಇರೋದನ್ನು ನಾವು ಡೈರೆಕ್ಟಾಗಿ ಟೇಬಲ್ ಮೇಲೆ ತಂದು ಇಡ್ತೀವ, ಅದಕ್ಕೆ ಸ್ಟ್ಯಾಂಡ್ ಆಗಲಿ ಮ್ಯಾಟ್ ಆಗಲಿ. ಅವಾಗ ಇದನ್ನೇ ಈ ಥರ ಕೋಸ್ಟರ್ ಥರನೂ ಯೂಸ್ ಮಾಡ್ಕೋಬೋದು. ಯಾವ ಕಡೆ ಬೇಕಂದ್ರೆ ಆ ಕಡೆ ಈ ಥರ ಸರ್ವ್ ಕೂಡ ಮಾಡ್ಕೋಬೋದು. ಮತ್ತು ಕ್ಲೀನಿಂಗು ಈಸಿ. ಸಬೀನಾ, ವಿಂಬಾರು, ಲಿಕ್ವಿಡು ಯಾವುದ್ರಲ್ಲಿ ಬೇಕಾದ್ರೂ ಕ್ಲೀನ್ ಮಾಡ್ಬೋದು. ನಾವು ಕ್ಲೀನ್ ಮಾಡ್ಬೋದು, ಸರ್ವೆಂಟ್ ಹತ್ರ ಮಾಡಿಸ್ಕೋಬೋದು. ಡಿಶ್ ವಾಷರ್ ಇರೋ ಅಂಥವ್ರು ಡಿಶ್ ವಾಷರಲ್ಲೂ ಮಾಡ್ಕೋಬೋದು. ಸೊ ಈ ಥರ 1 or 2 ಸೆಟ್ಸ್ ಇದ್ದರೆ ಕುಕ್ಕಿಂಗ್ ಟು ಬೇಕಿಂಗ್ ಏನು ಬೇಕಾದ್ರೂ ಮಾಡ್ಬೋದು. ಮುದ್ದೆ ಮಾಡ್ತೀರಾ, ಕೇಕ್ ಮಾಡ್ತೀರಾ, ಬಿಸ್ಕೆಟ್ ಮಾಡ್ತೀರಾ, ತಂದೂರಿ ಮಾಡ್ತೀರಾ, ಪ್ರತಿಯೊಂದು ಮಾಡ್ಕೋಬೋದು. ಸೊ ಇಲ್ಲಿ ಡಿಫ್ರೆಂಟ್ ಸೈಜಸಲ್ಲಿ ಡಿಫ್ರೆಂಟ್ ಸೆಟ್ಗಳು ಮಾಡಿರ್ತಾರೆ. ಸೊ ಇದು ಬಂದು 16 centimeter. ಸೊ ಈ 16 ರೇಂಜಲ್ಲಿ ಇದು 1.3 ಲೀಟರ್ ಇರುತ್ತೆ. 16 ರೇಂಜಲ್ಲಿ ಒಂದು 4 ಯೂನಿಟ್ ಇರುತ್ತೆ.
16 ಲೋ ಆ ಥರ. ಸೊ 20 ಸೈಜು ಬರುತ್ತೆ. 20 ಸೈಜ್ ಬಂದು ಅದರಲ್ಲೂ ಮೂರು ಸೈಜಸ್ ಇರುತ್ತೆ. ಇದು 24 ಸೈಜು. ಸೊ ಇದು 3.5 ಲೀಟರು. ಇದು ರೋಸ್ಟರ್ ಅಂತ ಹೇಳ್ತೀವಿ. ಇದಕ್ಕಿಂತ ದೊಡ್ಡದು ಬೇಕು ಅಂದರೆ 5 ಲೀಟರು, 6.5 ಲೀಟರು, 8 ಲೀಟರು, ಒಂದು ಓಕು ಇರುತ್ತೆ, ಪ್ಯಾನ್ ಇರುತ್ತೆ. ಸೊ ನೀವು ಯಾವ ಥರ ಎಷ್ಟು ಜನ ಇದ್ದೀರಾ, ಎಷ್ಟು ಅಡುಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಸೊ ಇದೊಂದು ಸೆಕಿ ಕುಕ್ ಲಿಡ್ ಅಂತ. ಇವಾಗೆಲ್ಲ ನಾನು ಅವಾಗ ಹೇಳಿದೆ ಪ್ರೆಷರ್ ಕುಕ್ಕೇ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಯಾವುದೇ ಥರ ಪ್ರೆಷರ್ ಕುಕ್ ಆಗಲ್ಲ. ಸೊ ಪ್ರೆಷರ್ ಕುಕ್ಕರಲ್ಲಿ ಒಂದೇ ಸೇಫ್ಟಿ ವಾಲ್ವ್ ಇರೋದ್ರಿಂದ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ 4 ಸೇಫ್ಟಿ ವಾಲ್ವ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಎಷ್ಟೊತ್ತು ಮತ್ತೋದ್ರೂ ಬರ್ಸ್ಟ್ ಅಂತೂ ಆಗಲ್ಲ. ಈಗ ನೀವು ಅನ್ನ, ಬೇಳೆ, ಕಾಳುಗಳು, ಮಟನ್ನು ಅದೆಲ್ಲ ಮಾಡಬೇಕು ಅಂತ ಹೇಳುವಾಗ ನಾನು ಇದರಲ್ಲಿ ಹಾಕಿ ಈ ಥರ ಲಾಕ್ ಮಾಡಿದ್ರೆ ಉಲ್ಟಾ ಮಾಡಿದ್ರೂ ಒಂದು ಡ್ರಾಪು ಏನೂ ಚೆಲ್ಲಲ್ಲ. ಸೊ ಇದರಲ್ಲೂ ಅಷ್ಟೇ ಫಸ್ಟು ಒಂದು ಸೇಫ್ಟಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಒಂದು ರೆಡ್ ನೀಡ್ಲು ಪಾಸ್ ಆಗುತ್ತೆ. ಇಲ್ಲಿ ಸಾಫ್ಟ್ ಅಂತ ಇದೆ, ಟರ್ಬೋ ಅಂತ ಇದೆ. ಸಾಫ್ಟಿಗೆ ಬಂದಿದೆ ಅಂದರೆ ರೈಸು, ದಾಲು, ಪಲಾವು, ಪೊಂಗಲು ಅದೆಲ್ಲ ಆಗುತ್ತೆ. ಟರ್ಬೋಗೆ ಬಂದಿದೆ ಅಂದರೆ ಮಟನ್ನು, ಹುರುಳಿಕಾಳು ಅದೆಲ್ಲ ಮಾಡ್ಕೋಬೋದು. ಸೊ ಇಲ್ಲೇನಂತ ಹೇಳಿದ್ರೆ ಇಲ್ಲಿ ಒಂದು 24 ಸೈಜಸಲ್ಲಿ 5 ಯೂನಿಟ್ ಇರುತ್ತೆ, 5-6 ಯೂನಿಟ್ ಇರುತ್ತೆ. ಸೊ ಎಲ್ಲದಕ್ಕೂ ಇದೊಂದೇ ಸಾಕು. ಈ ಮುಚ್ಚಳ ಎಲ್ಲದಕ್ಕೂ ಆಗುತ್ತೆ ಒಂದೇ ಸೈಜು. 20ಗೆ ಹಾಕಬೇಕು, 24ಗೆ ಹಾಕಬೇಕು. ಸೊ ಈ ಥರ ಇರುತ್ತೆ. ಜೊತೆಗೆ ಇಲ್ಲಿ ಸೇವಿಂಗ್ಸು ಇರುತ್ತೆ. ಸೊ ನಾರ್ಮಲಾಗಿ ನಾವು ನಮಗೆ ಆಗ್ಬೋದು, ನಮ್ಮ ಮನೆಗೆ ಅಂತ ಆಗ್ಬೋದು, ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡ್ತೀವಿ. ಇವನ್ ಫರ್ನಿಚರ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗ್ಬೋದು, ಇವನ್ ಸ್ಯಾರೀಸು, ಜ್ಯುವೆಲರೀಸ್ ಯಾವುದಾದ್ರೂ ಆಗಲಿ. ಸೊ ಇನ್ವೆಸ್ಟ್ ಮಾಡಿದ್ಮೇಲೆ ನಮ್ಗೆ ಹಾಕಿರೋ ದುಡ್ಡು ವಾಪಸ್ ಸಿಗುತ್ತಾ? ಸೊ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರು ನಾವು ಹಾಕಿರೋ ದುಡ್ಡು ವಾಪಸ್ ಸಿಗ್ತಾ ಬರುತ್ತೆ. ಯಾವ ಥರ ಅಂತ ಹೇಳುವಾಗ ಗ್ಯಾಸು ನಮಗೆ 50% ಗ್ಯಾಸ್ ಸೇವ್ ಆಗುತ್ತೆ. ಆಯಿಲ್ ಹಾಕಲೇಬಾರ್ದು ಅಂತ ಕಾನ್ಸೆಪ್ಟ್ ಇಲ್ಲ. ಇವಾಗ ಎಲ್ಲರೂ ಆಯಿಲ್ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಕೂಡ ಮೋದಿಜಿನೂ ಹೇಳಿದ್ದಾರೆ, ತಿಂಗಳಲ್ಲಿ ಒಂದೊಂದು ಫ್ಯಾಮಿಲಿ 1 ಲೀಟ್ರ್ ಆಯಿಲ್ ಸೇವ್ ಮಾಡಿ ಅಂತ. ಇವತ್ತಿನ ದಿನ ಎಲ್ಲ ಥರ ಡಿಸೀಸಸ್ ಆಯಿಲಿಂದನೇ ಬರ್ತಿರೋದು. ಸೊ ಇಲ್ಲಿ ನಮಗೆ 3 ಸ್ಪೂನ್ ಹಾಕೋ ಕಡೆಗೆ 1 ಸ್ಪೂನ್ ಹಾಕಿ ಮಾಡ್ಬೋದು. ಇಲ್ಲ ನಮ್ಗೆ ಆಯಿಲ್ ಬೇಡ ಅಂದ್ರೂ ವಿತೌಟ್ ಆಯಿಲು ಮಾಡ್ಬೋದು. ಆವಾಗ 80% ಆಯಿಲ್ ಸೇವ್ ಆಗುತ್ತೆ. ಈಗ ನಾವು ನ್ಯೂಟ್ರಿಷನ್ಸ್ ಇಲ್ಲದೇ ಇರೋಂಥ ಫುಡ್ನ ನಾವು ಹೊಟ್ಟೆ ತುಂಬ ತಿನ್ನೋದ್ರ ಬದಲು ನ್ಯೂಟ್ರಿಷನ್ಸ್ ಇರೋ ಅಂಥ ಫುಡ್ನ ಸ್ವಲ್ಪ ತಿಂದ್ರೇ ಸಾಕು. ಮೇಯ್ನ್ ಹೆಲ್ತ್ ಪರ್ಪಸ್ ಆಗಿ ಇದು ಮಾಡಿರೋದು. ಸೊ ಆವಾಗ ನಮಗೆ ಪ್ರಾವಿಷನ್ಸನ್ನು ಸೇವ್ ಆಗುತ್ತೆ. ಮತ್ತು ರೀಪ್ಲೇಸ್ಮೆಂಟ್ ಆಫ್ ಕುಕ್ವೇರ್, ನಾವು ಕುಕ್ಕರಲ್ಲಾದರೆ ಗ್ಯಾಸ್ಕೆಟ್ ಹೋಯ್ತು, ವಿಷಲ್ ಹೋಯ್ತು, ಹ್ಯಾಂಡ್ಲೂಮ್ ಹೋಯ್ತು ಅಂತೆಲ್ಲ ಖರ್ಚು ಮಾಡ್ತೀವಿ. ಸೊ ಇದರಲ್ಲಿ ಅದು ಏನೂ ಇರಲ್ಲ. ಒನ್ಸ್ ಇನ್ವೆಸ್ಟ್ಮೆಂಟು ಲೈಫ್ ಲಾಂಗ್ ಉಪಯೋಗಿಸ್ಕೋಬೋದು. ಜೊತೆಗೆ ಎಷ್ಟು ಚಿಕ್ಕವರಿಂದ ಎಷ್ಟು ಏಜ್ ಆದವರು ಯಾವುದೇ ಭಯ ಇಲ್ಲ ಇದರಲ್ಲಿ ಕುಕ್ ಮಾಡೋದು. ಟೇಸ್ಟ್ ಅಷ್ಟೇ, ಬೇರೆ ಯಾವುದಕ್ಕೂ ಕಾಂಪ್ರಮೈಸು ಆಗೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟು ಇರುತ್ತೆ. ಸೊ ಈ ಥರ ಇರುತ್ತೆ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸೊ ಮೂಲಂಗಿನೂ ಹಾಕ್ತೀನಿ. ಮೂಲಂಗಿ ನಾರ್ಮಲಾಗಿ ನಾವು ಯಾರ ಮನೇಲಿ ಮೂಲಂಗಿ ಮಾಡ್ತಾಯಿದ್ದೀವಿ ಇಂಥವ್ರ ಮನೇಲೆ ಮೂಲಂಗಿ ಅಂತ ಗೊತ್ತಾಗುತ್ತೆ. ಇವಾಗ ಮೂಲಂಗಿ ಸ್ಮೆಲ್ ಕ್ಯಾರೆಟಿಗೆ ಬಂದಿರಲ್ಲ, ಕ್ಯಾರೆಟ್ದು ಮೂಲಂಗಿಗೆ ಬಂದಿರಲ್ಲ. ಅದರಲ್ಲೇ ಇರುತ್ತೆ. ಜೊತೆಗೆ ನಮಗೆ ಒಂದೊಂದು ತರಕಾರಿಗೆ ಒಂದೊಂದು ಟೈಮ್ ಬೇಕಲ್ವಾ. ಸೊ ಒಂದೇ ಟೈಮಲ್ಲಿ ಎಲ್ಲ ಥರ ತರಕಾರಿ ಕುಕ್ ಆಗುತ್ತೆ. ಇಲ್ಲಿ ಗೆಣಸಿದೆ, ಆಲೂಗಡ್ಡೆ ಇದೆ. ಒಂದೇ ಟೈಮಲ್ಲಿ ಎಲ್ಲ ಥರ ತರಕಾರಿ ಕುಕ್ ಆಗುತ್ತೆ. ಸೊ ಇವನ್ ಎಗ್ಗು ಇಡ್ತಾಯಿದ್ದೀನಿ. ಎಗ್ಗು ನಿಮಗೆ ವಿತೌಟ್ ವಾಟರ್ ಕುಕ್ ಆಗುತ್ತೆ. ಇಲ್ಲಿ ನಾವು ಸಾಲ್ಟು ಹಾಕ್ತಾಯಿಲ್ಲ, ನೀರು ಹಾಕ್ತಾಯಿಲ್ಲ. ವೆಜಿಟೇಬಲ್ಸಲ್ಲೇ ಸಾಲ್ಟ್ ಅಂಶ ಇರುತ್ತೆ. ಹಾಗಾಗಿ ನಿಮಗೆ ಸಾಲ್ಟ್ ಹಾಕಿಲ್ಲ ಅಂತಲೇ ಅನಿಸಲ್ಲ ನಿಮಗೆ. ಇಲ್ಲಿ 1 ಡ್ರಾಪು ನೀರು ಹಾಕಿಲ್ಲ ನಾವು. ನಾನು ಹೈ ಫ್ಲೇಮಲ್ಲೇ ಇಡ್ತೀನಿ. ಸೊ ನಾರ್ಮಲ್ ಪಾತ್ರೆ ಹೈ ಫ್ಲೇಮ್ ಇಟ್ಟರೆ ಇದು ಕಲರ್ ಚೇಂಜ್ ಆಗುತ್ತಲ್ವಾ. ಸೊ ಇದು ನೋಡಿ ಇವಾಗ ಹೆಂಗಿದೆಯೋ ಅದು ಕಾದ್ಮೇಲೂ ಹಂಗೆ ಇರುತ್ತೆ. ಮತ್ತು ಇದು ಆಡಿಯೋ ಥರ ಯಾವ ಥರ ಯೂಸ್ ಆಗುತ್ತೆ ಅಂತಲೂ ತೋರಿಸ್ತೀನಿ. ಈಗ ನಾನು ಪ್ರೀ ಹೀಟ್ ಮಾಡೋದಕ್ಕೆ ರೋಸ್ಟಿಂಗ್ ವಿಂಡೋ ಇಟ್ಟಿರ್ತೀನಿ. ಆವಾಗ ಬೀಪ್ ಸೌಂಡ್ ಬರುತ್ತೆ. ಈ ಥರ ಸೌಂಡ್ ಬರುತ್ತೆ. ಯಾವುದೇ ಥರ ಹಾಕೋದು, ವೆಜಿಟೇಬಲ್ಸ್ಗೂ ಹಾಕ್ಬೋದು ನೀವು. ಈಗ ನಾನು ಬರೀ ಖಾಲಿ ಪಾತ್ರೆ ಕಾಯಕ್ಕಿಟ್ಟಿದ್ದೆ ಅಷ್ಟೊತ್ತಿಂದ. ಇದೇನಾದರೂ ಆಗಿದೆಯಾ ಅಂತ ನೋಡ್ಬೋದು. ಏನಾದ್ರು ಆಗಿದೆಯಾ? ಕಲರ್ ಚೇಂಜ್ ಏನಾಗಿಲ್ಲ ನೋಡಿ. ಇಷ್ಟು ಸುಡ್ತಾ ಇರೋದ್ರಲ್ಲಿ ನೀರು ಹಾಕಿದರೆ ನಾರ್ಮಲ್ ಪಾತ್ರೆಯಲ್ಲಿ ನೀರು ವೆಪ್ರೇಟ್ ಆಗುತ್ತೆ. ಸೊ ಇದರಲ್ಲಿ ನಾನು ಎಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟು ನೀರು ಇಲ್ಲ ಇದೆ. ಸೊ ಇದು ನಾನ್ ಪೋರಸ್ ಅಂತ. ಎಣ್ಣೆನ ಫುಡ್ಡು ತೊಗೊಳ್ಳೋದ ಪಾತ್ರೆಗೂ ಅಂತಾರೆ. ಅರ್ಧ ಚಿಕನ್ ಬಂದಾಗುತ್ತೆ. ಒಂದಾದ್ಮೇಲೆ ಒಂದು ಹಾಕಬೇಕು ಅಂತಿಲ್ಲ, ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಟ್ರೂ ಆಗೋಗ್ಬಿಡುತ್ತೆ. ಇದು ಚಿಕನ್ ಕೆಳಗಡೆನೇ ಇದೆಯಲ್ಲ, ಏನಾಗಿರಲ್ಲ.
ಸ್ಟಿಕ್ಕೇ ಆಗಿರಲ್ಲ. ಚಿಕನ್ ಕೂಡ ಏನು ಸ್ಟಿಕ್ ಆಗಲ್ಲ. 2 ನಿಮಿಷ ಇದು ಉಪ್ಪು ಖಾರ ಮಿಕ್ಸ್ ಆದಮೇಲೆ ಸೊ ರೈಸು ಹಾಕಿ ಆ ರ್ಯಾಪಿಡ್ ಲಿಡ್ ಹಾಕಿದ್ರೆ 3 ಮಿನಿಟ್ಸಲ್ಲಿ ನಿಮ್ಗೆ ಪಲಾವ್ ಹೋಗ್ಬಿಡುತ್ತೆ. ಹಾಂ, ನೀರು ಕರೆಕ್ಟಾಗಿ ಹಾಕಿದ್ದೀರಾ? ಸೊ ನಾನು ಇದನ್ನು ಹಾಕಿ ಸಾಫ್ಟ್ ಇಟ್ಟರೆ ಸಾಫ್ಟ್ ಇಟ್ಟರೆ ಮಟನಲ್ಲಿ ಸಾಫ್ಟ್ ಟರ್ಬೋ ಇರುತ್ತೆ. ಅದು ನೀಟಾಗಿ ಈ ಥರ ಸೀಟ್ ಮಾಡಬೇಕು. ಉಸ್ಬಿಟ್ಟು ಲಾಕ್ ಮಾಡಿದ್ರೆ ಈಗ ಸಾಫ್ಟ್ ಇಡ್ತೀನಿ. ಸಾಫ್ಟ್ ಬಂದಿದೆ ಅಂದರೆ ಮತ್ತೆ ಬೀಪ್ ಆಗುತ್ತೆ. ಆಗಿದೆ ಅಂತನಾ? ಇಷ್ಟು ಬೇಗ ಆಗಿದೆಯಾ? ನೀಡ್ಲೂ ಸಾಫ್ಟ್ ಹತ್ರ ಬಂದಿದೆ. ಈಗ ಹಾಕಿಲ್ಲ ಅಂದ್ರೂ ಇಲ್ಲೂ ನೋಡ್ಕೋಬೋದು. ನ್ಯಾಚುರಲ್ ಫ್ಲೇವರ್, ಕ್ವಾಂಟಿಟಿ 2-3 ಅವರ್ಸ್ ಬಿಸಿ ಇರುತ್ತೆ. ಹಂಗೆ ಬಿಟ್ಟರೆ 2-3 ಅವರ್ಸ್ ಬಿಸಿ ಇರುತ್ತೆ. ಅದು ಸ್ಟಿಕ್ ಆಗಿದೆಯಾ? ಇಲ್ಲ, ಸ್ವಲ್ಪ ಸ್ಟಿಕ್ ಆಗಿಲ್ಲ. ಫಸ್ಟ್ ನೋಡಿ ಇದ್ರ ಕಲರ್ ಚೆನ್ನಾಗಿ ಬಂದ್ಬಿಟ್ಟಿದೆ. ಈ ಕ್ಯಾರೆಟ್ ನೋಡಿ, ಹೌದು ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸ್? ನೀವು ನೋಡಿ, ಅಂದ್ರೆ ಫ್ಲೇವರ್ ಹೋಗಿಲ್ಲ. ಹಾಂ, ಕ್ಯಾರೆಟ್ ಫ್ಲೇವರ್ ಇದೆ ನಿಜವಾಗ್ಲೂ. ಅದರಲ್ಲಿ ಏನಿದೆ? ಅದ್ರಲ್ಲಿ ಇಲ್ಲ ಫ್ಲೇವರು, ಫ್ಲೇವರೇ ಇಲ್ವಾ? ನಿಜವಾಗ್ಲೂ ಸಪ್ಪೆ ಇದೆ. ನೋಡಿ ಎಲ್ಲದೂ ಒಂದೊಂದು ಟೇಸ್ಟ್ ಮಾಡಿ. ಸುಮ್ಮನೆ ಏನಲ್ಲ, ನಿಜವಾಗ್ಲೂ ಹೇಳ್ತಾ ಇರೋದು. ನಾರ್ಮಲ್ ಮಾಡ್ದಂಗೆ ಇದೆ. ಇದನ್ನ ಟೇಸ್ಟ್ ಮಾಡಿ. ಎಷ್ಟು ನೀಟಾಗಿ ಬರುತ್ತೆ. ಇದು ನೋಡಿ ಎಲ್ಲೋ ಥರನೇ ಇರುತ್ತೆ. ಮೇಡಮ್ ಸುಡುತ್ತೆ, ಹೋಗ ಕಡೆ. ಟೇಸ್ಟ್ ಮಾಡಿ, ಇದು ಕೂಡ ನಿಮ್ಗೆ ಸಾಲ್ಟ್ ಹಾಕಿರೋ ಥರನೇ ಇರುತ್ತೆ. ಎಲ್ಲವೂ ಕಲರ್ ಚೇಂಜ್ ಆಗಿ ನೋಡಿ, ಈ ಮುಚ್ಚಲಿಕ್ಕೆ ಏನು ಬರಲ್ಲ, ಏನೂ ಆಗಿರಲ್ಲ. ವಿತೌಟ್ ಆಯಿಲ್, ವಿತೌಟ್ ನೀರು, ಆ ಟೈಪ್ ಅಂತ. ರೈಸ್ ನಿಮ್ಮ ಕುಕ್ಕರಲ್ಲಿ ಇಷ್ಟು ಅನ್ನ ಆಗಲ್ಲ. ಹೌದು, ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. 1 ಡ್ರಾಪು ಎಣ್ಣೆ ಹಾಕಿಲ್ಲ. ಇದು ಹ್ಯಾಂಡ್ಲು ಬಿಸಿ ಆಗಲ್ಲ, ಬಿಸಿ ಆಗೋದಿಲ್ಲ. ಏನಾಗಿದೆ? ಚೆನ್ನಾಯ್ತಾ? ಆಗಿದೆಯಾ? ನನಗೆ ಇದನ್ನೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನೊಂದು ಸೆಟ್ ಬುಕ್ ಮಾಡಿಕೊಂಡೆ. ನಿಮ್ಗೆ ಏನು ಅನಿಸ್ತು? ಹಾಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.